ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಶಕ್ತಿಶಾಲಿ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯ ಹೇಳುವ ವಿಷಯವಾಗಿ ಅಥವಾ ಗ್ರಹಗಳ ಒಣ ಲೆಕ್ಕಾಚಾರವಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಮೌನ ಹೋರಾಟ, ನಿಮ್ಮ ಹೆಗಲ ಮೇಲಿನ ಹೊಣೆಗಾರಿಕೆಯ ಅಗಾಧ ಭಾರ, ನಿಮ್ಮ ನಾನು ಇನ್ನೂ ಎಷ್ಟು ಸಹಿಸಬೇಕು ಅನ್ನೋ ಒಳಗಿನ ಪ್ರಶ್ನೆ ಮತ್ತು ನೀವು ನಿಧಾನವಾಗಿ ಆದರೆ ಅಷ್ಟೇ ಗಟ್ಟಿಯಾಗಿ ಕಟ್ಟಿಕೊಂಡ ಜೀವನದ ಕಥೆಯನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಶಿಸ್ತುಬದ್ಧ, ಪರಿಶ್ರಮಿ, ಅಪಾರ ಸಹನೆ ಮತ್ತು ಅಂತಿಮ ಜಯದ ಪ್ರತೀಕವಾದ ಮಕರ ರಾಶಿಯ ಬಗ್ಗೆ. ನನ್ನ ಮಕರ ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಸಾಮಾನ್ಯವಾಗಿ ಏನು ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಗಂಭೀರ, ಸೀರಿಯಸ್ ಮನುಷ್ಯರು. ಇವರು ಅಷ್ಟು ಸುಲಭವಾಗಿ ಭಾವನೆ, ಇಮೋಷನ್ಸ್ ತೋರಿಸೋದಿಲ್ಲ. ಇವರು ಕೆಲಸವೇ ಜೀವನ, ಜೀವನವೇ ಕೆಲಸ ಅಂತ ಬದುಕುತ್ತಾರೆ. ಇವರಿಗೆ ಬೇರೆ ಪ್ರಪಂಚವೇ ಇಲ್ಲ. ಹೌದು, ಜಗತ್ತು ಹೀಗೆ ಹೇಳುತ್ತದೆ. ಆದರೆ ಜನ ಕಾಣದ, ಕೇವಲ ನಿಮಗೆ ಮಾತ್ರ ತಿಳಿದಿರುವ ಸತ್ಯವೇ ಬೇರೆ. ನೀವು ಗಂಭೀರರಾಗಿರುವುದು ನಿಮಗೆ ನಗಲು ಬರುವುದಿಲ್ಲ ಅಂತ ಅಲ್ಲ, ನೀವು ಜೀವನವನ್ನು ಲಘುವಾಗಿ ತೆಗೆದುಕೊಳ್ಳದ ಕಾರಣ. ಜೀವನದ ಕಷ್ಟ ಏನು ಅಂದು ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಅರ್ಥವಾಗಿರುವ ಕಾರಣ. ನೀವು ಭಾವನೆ ತೋರಿಸದಿರುವುದು ನಿಮಗೆ ಹೃದಯ ಇಲ್ಲ ಅಂತ ಅಲ್ಲ, ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕರ್ತವ್ಯಗಳು ನಿಮಗೆ ದುರ್ಬಲರಾಗಲು ಅವಕಾಶ ಕೊಡದ ಕಾರಣ. ನೀವು ಕೆಲಸದಲ್ಲಿ ಮುಳುಗಿರುವುದು ನಿಮಗಾಗಿ ಅಲ್ಲ, ನಿಮ್ಮ ಹಿಂದೆ ನಿಂತಿರುವವರ, ನಿಮ್ಮನ್ನು ನಂಬಿರುವವರ ಭವಿಷ್ಯಕ್ಕಾಗಿ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024 ಮತ್ತು 2025ರ ಸಮಯದಲ್ಲಿ ನೀವು ಬಹಳಷ್ಟು ಹೊತ್ತಿದ್ದೀರಿ. ಕುಟುಂಬದ ಹೊಣೆ, ಹಣಕಾಸಿನ ತೀವ್ರ ಒತ್ತಡ, ಕೆಲಸದ ಸ್ಥಳದಲ್ಲಿ ಅತಿಯಾದ ನಿರೀಕ್ಷೆಗಳು ಮತ್ತು ಈ ಎಲ್ಲದರ ನಡುವೆ ನಿಮ್ಮದೇ ವೈಯಕ್ತಿಕ ಕನಸುಗಳನ್ನು, ಆಸೆಗಳನ್ನು ಮೌನವಾಗಿ ಬದಿಗಿಟ್ಟಿದ್ದೀರಿ. ರಾತ್ರಿ ಮಲಗುವಾಗ, ದಣಿದ ದೇಹಕ್ಕೆ ನಿದ್ರೆ ಬರಾದಿದ್ದಾಗ ಒಂದು ಪ್ರಶ್ನೆ ನಿಮಗೆ ಆಗಾಗ ಕಾಡಿರಬಹುದು. ನನ್ನ ಸಮಯ ಯಾವಾಗ ಬರುತ್ತದೆ? ನಾನು ಹೀಗೆಯೇ ದುಡಿಯುತ್ತಾ ಇರಬೇಕಾ? ನನ್ನ ಶ್ರಮಕ್ಕೆ ಕೊನೆ ಇಲ್ವಾ? ಮಕರ ರಾಶಿಯವಡೆ, ಸಮಾಧಾನವಾಗಿರಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಏರುವ ಮತ್ತು ಜೀವನದಲ್ಲಿ ಸ್ಥಿರತೆ ಬರುವ ವರ್ಷ. ಮಕರ ರಾಶಿಯ ಅಧಿಪತಿ ಮತ್ತು 2026ರ ನ್ಯಾಯ. ಮಕರ ರಾಶಿಯ ಅಧಿಪತಿಯಾರು? ಕರ್ಮಫಲದಾತ ಶನಿದೇವ. ಶನಿ ಎಂದರೆ ಸಮಯ, ಶನಿ ಎಂದರೆ ಕರ್ಮ, ಶನಿ ಎಂದರೆ ವಿಳಂಬದ ಮೂಲಕ ಬರುವ ಅಂತಿಮ ನ್ಯಾಯ. ಕಳೆದ ಕೆಲವು ವರ್ಷಗಳಲ್ಲಿ ಶನಿ ನಿಮ್ಮನ್ನು ಕಠಿಣವಾಗಿ ಪರೀಕ್ಷಿಸಿದ್ದಾನೆ. ಬೆಂಕಿಯಲ್ಲಿ ಚಿನ್ನವನ್ನು ಸುಟ್ಟಂತೆ ಸುಟ್ಟಿದ್ದಾನೆ. ನಿಮಗೆ ತಕ್ಷಣದ ಫಲ ಕೊಟ್ಟಿಲ್ಲ, ನೀವು ಕೇಳಿದ್ದನ್ನು ತಕ್ಷಣ ನೀಡಿಲ್ಲ. ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ್ದಾನೆ, ನಿಮ್ಮ ಶಕ್ತಿಯನ್ನು ಗಟ್ಟಿಗೊಳಿಸಿದ್ದಾನೆ, ನಿಮ್ಮನ್ನು ವಜ್ರದಂತೆ ಗಟ್ಟಿಯಾಗಿಸಿದ್ದಾನೆ. 2026ರಲ್ಲಿ ಅದೇ ಶನಿ ನಿಮ್ಮ ಶತ್ರುವಾಗಿ ಇರಲಾರ. ಈ ವರ್ಷ ಶನಿ ನಿಮ್ಮ ಗುರುವಾಗುತ್ತಾನೆ, ನಿಮ್ಮ ಮಿತ್ರನಾಗುತ್ತಾನೆ, ನಿಮ್ಮ ಮೌನ ಶ್ರಮಕ್ಕೆ ಸಾಕ್ಷಿಯಾಗುತ್ತಾನೆ. ಇಷ್ಟು ದಿನ ಕಷ್ಟಪಟ್ಟಿದ್ದೀಯಾ, ಈಗ ತೆಗೆದುಕೋ ಎಂದು ಫಲ ನೀಡಲು ಬರುತ್ತಿದ್ದಾನೆ. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ಕಣ್ಣು ಮುಚ್ಚಿ ನೆನಪಿಸಿಕೊಳ್ಳಿ. ನೀವು ಎಷ್ಟು ಬಾರಿ ಇನ್ನೂ ಸ್ವಲ್ಪ ತಾಳ್ಮೆ, ಸರಿ ಹೋಗುತ್ತೆ ಅಂತ ನಿಮ್ಮನ್ನು ನೀವೇ ಸಮಾಧಾನ ಮಾಡಿಕೊಂಡಿದ್ದೀರಿ? ನೀವು ನೋಡಿದ್ದೀರಿ, ಕೆಲವರು ನಿಮ್ಮ ಕಣ್ಣೆದುರಿಗೆ ಕಡಿಮೆ ಶ್ರಮ ಮಾಡಿ ಮುಂದೆ ಹೋಗಿದ್ದು, ಕೆಲವರು ನೀವು ಮಾಡಿದ ಕೆಲಸಕ್ಕೆ ನಿಮ್ಮ ಕ್ರೆಡಿಟ್ ತೆಗೆದುಕೊಂಡಿದ್ದು. ಆದರೂ ನೀವು ಜಗಳ ಮಾಡಿಲ್ಲ, ಮೌನವಾಗಿ ತಲೆ ಬಗ್ಗಿಸಿ ನಿಮ್ಮ ಕೆಲಸ ಮುಂದುವರಿಸಿದ್ದೀರಿ. ಇದೇ ಮಕರ ರಾಶಿಯವರ ನಿಜವಾದ ಶಕ್ತಿ. 2026 ಈ ಮೌನ ಶ್ರಮವನ್ನು ಜಗತ್ತಿಗೆ ತೋರಿಸುವ ವರ್ಷ. ನಿಮ್ಮ ಬಗ್ಗೆ ಜನರ ದೃಷ್ಟಿಕೋನ ಬದಲಾಗುತ್ತದೆ, ನಿಮ್ಮ ಮಾತಿಗೆ ತೂಕ ಬರುತ್ತದೆ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ನಿಮ್ಮ ಹತ್ತಿರ ಬಂದು ಸಲಹೆ ಕೇಳುವ ಕಾಲ ಬರುತ್ತದೆ. ವೃತ್ತಿ ಮತ್ತು ಜೀವನದ ದಿಕ್ಕು, ಅಧಿಕಾರದ ಮೆಟ್ಟಿಲು. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರೇ, ನೀವು T20 ಆಟಗಾರರಲ್ಲ, ನೀವು ಟೆಸ್ಟ್ ಮ್ಯಾಚ್ ಆಟಗಾರರು. ನೀವು ದೀರ್ಘಾವಧಿಯ ಆಟಗಾರರು. ನಿಮಗೆ ತಕ್ಷಣದ, ತಾತ್ಕಾಲಿಕ ಗೆಲುವಿಗಿಂತ ನಿಧಾನವಾದಿ ಬಂದರೂ ಅಲುಗಾಡದ ಸ್ಥಿರ ಗೆಲುವು ಮುಖ್ಯ. 2026ರಲ್ಲಿ ನಿಮ್ಮ ವೃತ್ತಿಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಬಹುದು. ಕೆಲವರಿಗೆ ಬಹುದಿನಗಳಿಂದ ಕಾಯುತ್ತಿದ್ದ ಪದೋನ್ನತಿ ಸಿಗಬಹುದು. ಕೆಲವರಿಗೆ ಆಫೀಸ್ನಲ್ಲಿ ಅಥವಾ ಸಂಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿ, ಅಧಿಕಾರ ಸಿಗಬಹುದು. ಕೆಲವರಿಗೆ ಯಾರಿಗೂ ಉತ್ತರಿಸುವುದು ಬೇಡ ಎಂದು ಸ್ವತಂತ್ರವಾಗಿ ಏನಾದರೂ ಆರಂಭಿಸುವ ಧೈರ್ಯ ಬರುತ್ತದೆ. ವರ್ಷದ ಆರಂಭದಲ್ಲಿ, ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೆಲಸದ ಒತ್ತಡ ವಿಪರೀತ ಹೆಚ್ಚಾಗಬಹುದು. ನಾನೊಬ್ಬನೇ ಎಷ್ಟು ಮಾಡಲಿ ಎನಿಸಬಹುದು. ಆದರೆ ಮಕರ ರಾಶಿಯವರೇ ನೆನಪಿಡಿ, ಅದೇ ಒತ್ತಡ ನಿಮ್ಮನ್ನು ಮೇಲಕ್ಕೆ ತಳ್ಳುತ್ತದೆ. ಒಂದು ಮಾತು ಸತ್ಯ, ಜವಾಬ್ದಾರಿ ಹೆಚ್ಚಾದರೆ ಅಧಿಕಾರವೂ ಹತ್ತಿರದಲ್ಲೇ ಇರುತ್ತದೆ. ಕಷ್ಟದ ಕೆಲಸಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಎಂದರೆ ನೀವು ಅದನ್ನು ಮಾಡಲು ಸಮರ್ಥರು ಎಂದರ್ಥ. ವ್ಯಾಪಾರ ಮಾಡುವ ಮಕರ ರಾಶಿಯವರೇ, ನೀವು ಗಾಳಿಯಲ್ಲಿ ಮಹಲು ಕಟ್ಟುವವರಲ್ಲ, ನೀವು ಗಟ್ಟಿ ನೆಲದ ಮೇಲೆ ಕಟ್ಟಡ ಕಟ್ಟುವವರು. 2026ರಲ್ಲಿ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಮ್ಯಾನುಫ್ಯಾಕ್ಚರಿಂಗ್,
ಕಬ್ಬಿಣ, ಉಕ್ಕು, ಸರ್ಕಾರಿ ಒಪ್ಪಂದಗಳು ಮತ್ತು ದೀರ್ಘಾವಧಿ ಹೂಡಿಕೆಗಳು ಇವುಗಳಲ್ಲಿ ನಿಮಗೆ ಉತ್ತಮ ಯೋಗವಿದೆ. ಆದರೆ ಒಂದು ಎಚ್ಚರಿಕೆ, ಮಕರ ರಾಶಿಯವರೇ, ನೀವು ತುಂಬಾ ಎಚ್ಚರಿಕೆ ವಹಿಸುತ್ತೀರಿ. ಅತಿಯಾದ ಎಚ್ಚರಿಕೆ ಕೆಲವೊಮ್ಮೆ ಕೈಗೆ ಬಂದ ಅವಕಾಶ ಕಳೆದುಕೊಳ್ಳುವಂತೆ ಮಾಡಬಹುದು. ಎಲ್ಲವೂ ಪರ್ಫೆಕ್ಟ್ ಆಗುವವರೆಗೆ ಕಾಯಬೇಡಿ. ಸರಿಯಾದ ಸಮಯದಲ್ಲಿ ಒಂದು ಧೈರ್ಯದ ಹೆಜ್ಜೆ ಇಡಿ. ರಿಸ್ಕ್ ಇಲ್ಲದೆ ರಾಜಯೋಗವಿಲ್ಲ. ಮಕರ ರಾಶಿಯವರೇ, ನೀವು ಯಾವತ್ತೂ ಬೇರೆ ಯಾರಿಗಾದರೂ ಅವಲಂಬಿತವಾಗಿ ಬದುಕಲು ಇಷ್ಟಪಡಲಿಲ್ಲ. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಎಂಬುದು ನಿಮ್ಮ ಹಠ. 2026 ನಿಮ್ಮ ಆ ಸ್ವಾಭಿಮಾನಕ್ಕೆ ಬಲ ಕೊಡುವ ವರ್ಷ. ನೀವು ಕಟ್ಟಿದ ಅಡಿಪಾಯ ಈಗ ಫಲ ಕೊಡಲು ಶುರು ಮಾಡುತ್ತದೆ. ಹಣ ಮತ್ತು ಆರ್ಥಿಕ ಸ್ಥಿತಿ, ಭದ್ರತೆಯ ಭರವಸೆ. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಮಕರ ರಾಶಿಯವರೇ, ನೀವು ಹಣವನ್ನು ಶೋಕಿ ಮಾಡಲು ಅಥವಾ ಅಹಂಕಾರದ ಸಂಕೇತವಾಗಿ ನೋಡುವವರಲ್ಲ. ನೀವು ಅದನ್ನು ಭದ್ರತೆ ಮತ್ತು ಜವಾಬ್ದಾರಿಯ ರೂಪವಾಗಿ ನೋಡುವವರು. ನಾನು ಹಣವಿದ್ದರೆ ಕುಟುಂಬ ಸುರಕ್ಷಿತ ಎಂಬ ವಾಸ್ತವ ನಿಮಗೆ ಗೊತ್ತು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಹಣವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು ಓಡಿದ್ದೀರಿ. ಖರ್ಚು ಕಡಿಮೆ ಮಾಡಿದ್ದೀರಿ, ಉಳಿವಿಕೆ ಹೆಚ್ಚು ಮಾಡಿದ್ದೀರಿ. ಆದರೂ ನೆಮ್ಮದಿ ಕಡಿಮೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಏಕೆಂದರೆ ಹಣ ಬ್ಯಾಂಕ್ನಲ್ಲಿದ್ದರೂ ಮನಸ್ಸಿನಲ್ಲಿ ಭವಿಷ್ಯದ ಭಯ, ಫಿಯರ್ ಆಫ್ ಫ್ಯೂಚರ್ ಕಾಡುತ್ತಿತ್ತು. ನಾಳೆ ಕೆಲಸ ಹೋದರೆ, ನಾಳೆ ಆರೋಗ್ಯ ಕೆಟ್ಟರೆ ಎಂಬ ಚಿಂತೆ. 2026ರಲ್ಲಿ ಈ ಭಯ ನಿಧಾನವಾಗಿ ಕರಗುತ್ತದೆ. ಇದು ಅಚಾನಕ್ ಲಾಟರಿ ಹೊಡೆದು ಶ್ರೀಮಂತಿಕೆಯ ವರ್ಷವಲ್ಲ. ಮಕರ ರಾಶಿಗೆ ಅಡ್ಡದಾರಿ ಇಷ್ಟವಾಗಲ್ಲ. ಆದರೆ ಆರ್ಥಿಕ ಸ್ಥಿರತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮ ಕೈಗೆ ಬರುವ ವರ್ಷ. ಆದಾಯದ ಮೂಲಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಮಾಡಿದ ಹಳೆಯ ಹೂಡಿಕೆಗಳು, ಜಮೀನು ಅಥವಾ ಸೈಟ್ ಮೇಲಿನ ಹೂಡಿಕೆಗಳು ಈಗ ಫಲ ನೀಡಲು ಶುರು ಮಾಡುತ್ತವೆ. ಸಾಲ, ಲೋನ್ ಇದ್ದರೆ ಅದು ತಗ್ಗುವ ದಾರಿಗಳು ಅಥವಾ ತೀರಿಸುವಂತಹ ಆದಾಯದ ಮಾರ್ಗಗಳು ಕಾಣಿಸುತ್ತವೆ. ಒಂದು ಎಚ್ಚರಿಕೆ, ನಿಮ್ಮ ಶ್ರಮದ ಫಲವನ್ನು ಎಲ್ಲರ ಮೇಲೆ ಹಂಚಿಕೊಳ್ಳಬೇಕಿಲ್ಲ. ನೀವು ಎಲ್ಲರಿಗೂ ಕೊಡುತ್ತೀರಿ, ಆದರೆ ನಿಮಗೆ ಬೇಕಾದಾಗ ಯಾರೂ ಇರುವುದಿಲ್ಲ. ಸ್ವಲ್ಪ ನಿಮಗಾಗಿ, ನಿಮ್ಮ ವೃದ್ಧಾಪ್ಯಕ್ಕಾಗಿ ಉಳಿಸಿಕೊಳ್ಳಿ. ಇದು ಸ್ವಾರ್ಥವಲ್ಲ, ಇದು ಮುಂದಾಲೋಚನೆ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ಮೌನ ಕರಗುವ ಸಮಯ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರ ಜೀವನದಲ್ಲಿ ಇದು ನಿಧಾನವಾಗಿ ಆದರೆ ಗಂಭೀರವಾಗಿ ಬೆಳೆಯುವ ಕ್ಷೇತ್ರ. ನೀವು ಪ್ರೀತಿಯಲ್ಲಿ ಸಿನಿಮಾ ಸ್ಟೈಲ್ ಆಡಂಬರ ಹುಡುಕುವವರಲ್ಲ. ನೀವು ನಂಬಿಕೆ, ಟ್ರಸ್ಟ್ ಮತ್ತು ಸ್ಥಿರತೆ, ಲಾಯಲ್ಟಿ ಹುಡುಕುವವರು. ಜೊತೆಗೆ ಇರ್ತೀನಿ ಅಂತ ಹೇಳಿದ್ರೆ ಕೊನೆವರೆಗೂ ಇರಬೇಕು ಅನ್ನೋದು ನಿಮ್ಮ ಪಾಲಿಸಿ. ಆದರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ನಿಮ್ಮ ಪ್ರೀತಿಯನ್ನು, ಕಾಳಜಿಯನ್ನು ಮಾತಿನಲ್ಲಿ ತೋರಿಸಲು, ಭಾವನೆ ತೋರಿಸಲು ತಡಮಾಡುತ್ತೀರಿ ಅಥವಾ ಸಂಕೋಚಪಡುತ್ತೀರಿ. ಇದರಿಂದ ಎದುರಿನವರು ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಇವರು ಬರೀ ಕೆಲಸದ ಬಗ್ಗೆ ಯೋಚಿಸ್ತಾರೆ ಎಂದು ತಪ್ಪು ತಿಳಿಯುತ್ತಾರೆ. 2026ರಲ್ಲಿ ಈ ಮೌನ ನಿಧಾನವಾಗಿ ಕರಗುತ್ತದೆ. ಯಾರು ನಿಮ್ಮ ಶ್ರಮವನ್ನು, ನಿಮ್ಮ ಹೊಣೆಗಾರಿಕೆಯನ್ನು ಗೌರವಿಸುತ್ತಾರೋ ಅವರು ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಉಳಿಯುತ್ತಾರೆ. ಯಾರು ನಿಮ್ಮ ಮೌನವನ್ನು ಉಪೇಕ್ಷೆಯಂತೆ ಕಾಣುತ್ತಾರೋ ಅವರು ದೂರವಾಗುತ್ತಾರೆ. ವಿವಾಹಕ್ಕೆ ಕಾಯುತ್ತಿರುವ ಮಕರ ರಾಶಿಯವರಿಗೆ 2026ರಲ್ಲಿ ಸ್ಥಿರ, ಪ್ರಬುದ್ಧ ಮತ್ತು ಪ್ರಾಮಾಣಿಕ ಸಂಬಂಧ ಸಿಗುವ ಸೂಚನೆಗಳಿವೆ. ಬಹುಶಃ ನಿಮ್ಮ ಕೆಲಸದ ಕ್ಷೇತ್ರದವರೇ ಅಥವಾ ಪರಿಚಯಸ್ಥರೇ ಸಂಗಾತಿಯಾಗಬಹುದು. ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ.
ಮಕರ ರಾಶಿಯವರೇ, ದಯವಿಟ್ಟು ಕೇಳಿ. ನಿಮ್ಮ ದುರ್ಬಲತೆಯನ್ನು, ನಿಮ್ಮ ಕಣ್ಣೀರನ್ನು ಒಮ್ಮೆ ಸಂಗಾತಿಯ ಮುಂದೆ ತೋರಿಸುವುದರಿಂದ ನಿಮ್ಮ ಗೌರವ ಕಡಿಮೆಯಾಗುವುದಿಲ್ಲ. ಬದಲಾಗಿ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ನೀವು ರೋಬೋಟ್ ಅಲ್ಲ, ಮನುಷ್ಯರು ಎಂದು ಅವರಿಗೆ ತಿಳಿಯಲಿ. ಕುಟುಂಬ ಮತ್ತು ಆರೋಗ್ಯ. ಆರೋಗ್ಯವೇ ಭಾಗ್ಯ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ಪಾತ್ರ ನೀಡುತ್ತದೆ. ಇಷ್ಟು ದಿನ ನೀವು ಕುಟುಂಬದಲ್ಲಿ ಆಧಾರ ಸ್ತಂಭವಾಗಿದ್ದೀರಿ. ಎಲ್ಲರೂ ನಿಮ್ಮನ್ನು ನಂಬಿ ಕೂತಿದ್ದಾರೆ. ಈ ವರ್ಷ ನಿಮಗೂ ಆಧಾರ ಬೇಕು, ನಿಮಗೂ ವಿಶ್ರಾಂತಿ ಬೇಕು ಅನ್ನೋದನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ಪೋಷಕರ ಆರೋಗ್ಯದ ಕಡೆ, ವಿಶೇಷವಾಗಿ ತಂದೆಯ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಆದರೆ ಅವರ ಆಶೀರ್ವಾದ ನಿಮಗೆ ಒಳಗಿನ ಶಕ್ತಿ ಕೊಡುತ್ತದೆ. ಮಕ್ಕಳ ವಿಚಾರದಲ್ಲಿ ಅವರ ಭವಿಷ್ಯಕ್ಕೆ, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತು ಹೆಚ್ಚು ಗಂಭೀರವಾಗಿ ಕೇಳಲ್ಪಡುತ್ತದೆ. ಇವರು ಹೇಳಿದ್ರೆ ಸರಿಯಾಗೇ ಇರುತ್ತೆ ಎಂಬ ನಂಬಿಕೆ ಬರುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ಮಕರ ರಾಶಿಯವರೇ, ನಿಮ್ಮ ದೇಹ ನಿಮ್ಮ ಹೊಣೆಗಾರಿಕೆಯ ಭಾರವನ್ನು ತೋರಿಸುತ್ತದೆ. ಅತಿಯಾದ ಕೆಲಸ, ಓವರ್ವರ್ಕ್, ವಿಶ್ರಾಂತಿಯ ಕೊರತೆ ಮತ್ತು ಒಳಗಿನ ಒತ್ತಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. 2026ರಲ್ಲಿ ಎಲುಬುಗಳು, ಬೋನ್ಸ್, ಮೂಳೆ, ಕೀಳು ನೋವು, ಜಾಯಿಂಟ್ ಪೇನ್, ವಿಶೇಷವಾಗಿ ಮೋಣಕಾಳು, ನೀಸ್, ಹಲ್ಲು ಮತ್ತು ದೇಹದ ಜಡತೆ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕಾಗಬಹುದು. ವಾಯು, ಗ್ಯಾಸ್ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ನಿಯಮಿತ ವ್ಯಾಯಾಮ, ನಡೆಗೆ, ಯೋಗ ಮತ್ತು ಮುಖ್ಯವಾಗಿ ಸಮಯಕ್ಕೆ ನಿದ್ರೆ ಮತ್ತು ವಿಶ್ರಾಂತಿ ನಿಮ್ಮ ಆರೋಗ್ಯದ ಕೀಲಿ. ಕೆಲಸ ಎಷ್ಟೇ ಇರಲಿ, ಆರೋಗ್ಯ ಕೆಟ್ಟರೆ ಎಲ್ಲವೂ ಶೂನ್ಯ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಆಧ್ಯಾತ್ಮಿಕವಾಗಿ 2026 ಮಕರ ರಾಶಿಯವರಿಗೆ ಶನಿದೇವರ ಸಂಪೂರ್ಣ ಅನುಗ್ರಹದ ವರ್ಷ. ನೀವು ಅರ್ಥಮಾಡಿಕೊಳ್ಳುತ್ತೀರಿ, ಪ್ರತಿ ವಿಳಂಬವೂ ಶಿಕ್ಷೆಯಲ್ಲ, ಕೆಲವೊಮ್ಮೆ ಅದು ತಯಾರಿ, ಪ್ರಿಪರೇಷನ್. ದೇವರು ನಿಮಗೆ ತಡವಾಗಿ ಕೊಟ್ಟಿದ್ದು ನಿಮಗೆ ಒಳ್ಳೆಯದನ್ನೇ ಕೊಡಲು ಎಂದು ನಿಮಗೆ ಅರಿವಾಗುತ್ತದೆ. ಈ ವರ್ಷ ನಿಮ್ಮ ಕರ್ಮದ ಕೆಲವು ಹಳೆಯ ಸಾಲಗಳು ಮುಗಿಯುತ್ತವೆ. ಮನಸ್ಸು ಹಗುರವಾಗುತ್ತದೆ. ಮೌನ ಸೇವೆ, ಯಾವುದೇ ಪ್ರಚಾರವಿಲ್ಲದೆ ನಿರ್ಗತಿಕರಿಗೆ ಸಹಾಯ ಮಾಡುವುದು, ಶನಿವಾರದಂದು ಶನಿ ಸ್ಮರಣೆ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ತರುತ್ತದೆ. ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು. ಶನಿ ಆರಾಧನೆ. ನಿಮ್ಮ ರಾಶಾಧಿಪತಿ ಶನಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಓಂ ಶಂ ಶನೇಶ್ಚರಾಯ ನಮಃ ಎಂದು ಜಪಿಸಿ. ದಾನ. ಶನಿವಾರದಂದು ಕಪ್ಪು ಎಳ್ಳು, ಕಪ್ಪು ಉದ್ದು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ. ಗೌರವ. ನಿಮ್ಮ ಜೀವನದ ಹಿರಿಯರಿಗೆ, ವೃದ್ಧರಿಗೆ ಗೌರವ ನೀಡಿ, ಅವರ ಸೇವೆ ಮಾಡಿ. ಅದೇ ನಿಮ್ಮ ಶನಿ ಪರಿಹಾರ. ಕೆಲಸ, ವಿಶ್ರಾಂತಿ, ಸಮತೋಲನ. ಶನಿ ಕರ್ಮಕಾರಕ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಶನಿ ಖುಷಿಪಡುತ್ತಾನೆ, ಆದರೆ ದೇಹಕ್ಕೆ ವಿಶ್ರಾಂತಿ ನೀಡದಿದ್ದರೆ ಕೋಪಗೊಳ್ಳುತ್ತಾನೆ. ಸಮತೋಲನ ಕಾಪಾಡಿ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ಮಕರ ರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ನೀವು ನಿಧಾನವಾಗಿ ನಡೆದಿದ್ದೀರಿ, ನಿಜ, ಆದರೆ ನೀವು ಹಿಂದೆ ಹೋಗಿಲ್ಲ. ನೀವು ಮೌನವಾಗಿದ್ದೀರಿ, ನಿಜ, ಆದರೆ ನೀವು ದುರ್ಬಲರಾಗಿಲ್ಲ. ಈ ವರ್ಷ ನಿಮ್ಮ ಶ್ರಮಕ್ಕೆ ಹೆಸರು, ಸ್ಥಾನ ಮತ್ತು ಶಾಂತಿ ಸಿಗುತ್ತದೆ. ನಿಮ್ಮ ಸಮಯ ಬಂದಿದೆ. ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದರೆ, ನಿಮ್ಮ ತಾಳ್ಮೆಗೆ ಫಲ ಸಿಗಲು ಕಮೆಂಟ್ನಲ್ಲಿ ಓಂ ಶನೇಶ್ಚರಾಯ ನಮಃ ಅಥವಾ ಜಯವಾಗಲಿ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ಧನ್ಯವಾದಗಳು.